ಈ ಒಂದು ಡಿಬೇಟಲ್ಲಿ ಕಳೆದ ರಾತ್ರಿಯಿಂದ ಅಂದರೆ ನಿನ್ನೆ ಬೆಳಗಿನ ಜಾವ 1:05 ಇಲ್ಲಿವರೆಗೆ ಆಗಿರ್ತಕ್ಕಂಥ ಅಪ್ಡೇಟ್ಗಳ ಜೊತೆಗೆ ಏನು ಘಟನೆ ನಡೆದಿದೆ, ಅದು ಯಾಕೆ ಆಗಿದೆ, ಮುಂದೆ ಏನಾಗಬಹುದು, ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ, ಬಲೂಚಿಸ್ತಾನದ ಇವತ್ತಿನ ಸ್ಥಿತಿ, ಜೊತೆಗೆ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಮುರ್ಕೊಂಡು ಬೀಳ್ತಾ ಇದ್ದಾರೆ. ಈ ಕಡೆ ಭಾರತ, ಇದರ ನಡುವೆ ಭಾರತ ಎಲ್ಲಿಯೂ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ. ನಿನ್ನೆನೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಇವತ್ತು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಾಗ ಅವರ ಸಿಸ್ಟಮನ್ನು ಭಾರತ ಡೆಸ್ಟ್ರಾಯ್ ಮಾಡಿದೆ, ಅಂದರೆ ಧ್ವಂಸಗೊಳಿಸಿದೆ ಅಷ್ಟೇ ವಿನಃ ಬೇರೆ ಯಾವುದೇ ರೀತಿಯಲ್ಲಿ ಭಾರತ ಅಟ್ಯಾಕ್ ಮಾಡಲಿಕ್ಕೆ ಹೋಗಿಲ್ಲ. ಈ ವೇಳೆಯಲ್ಲಿ ಅವರು ಭಾರತದ ಸುಮಾರು ಆ ಗಡಿ ಭಾಗದ 14ರಿಂದ 15 ಗ್ರಾಮಗಳ ಕಡೆಗೆ, 15 ಸ್ಥಳಗಳ ಕಡೆಗೆ ಅವರ ಗಮನ ಇದೆ. ಈ ಭಾರತದ ಕಡೆಯೂ ಕೂಡ ಸಿಖ್ಖರನ್ನ ಟಾರ್ಗೆಟ್ ಮಾಡಿಕೊಂಡು ಸಾಯಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅನೇಕ ಜನ ಆಲ್ರೆಡಿ ಈ ಒಂದು ಯುದ್ಧದಲ್ಲಿ ನಾಗರಿಕರು ಅವರದಲ್ಲದ ತಪ್ಪಿಗೆ ಅವರು ಕೂಡ ಇಲ್ಲಿ ಈಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಸೈನಿಕರು ಕೂಡ ನಮ್ಮ ಕಡೆ ಹುತಾತ್ಮರಾಗಿದ್ದಾರೆ, ನಮ್ಮ ಕಡೆ. ಸೊ ಭಾರತ ಯಾವ ರೀತಿಯಲ್ಲಿ ವ್ಯೂಹವನ್ನು ಎಣಿತಾ ಇದೆ, ಇದೇ ಪಾಕಿಸ್ತಾನದ ವಿರುದ್ಧವಾಗಿ ಈ ಒಂದು ವಿಚಾರ ಉಗ್ರಗಾಮಿಗಳನ್ನು ಗುರಿಯಾಗಿಸಿಕೊಂಡು, ಅವರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಪ್ರತೀಕಾರದ ರೂಪದ ದಾಳಿಯನ್ನು ಮಾಡಿ ಗಡಿಯಲ್ಲಿ ಯಾವುದೇ ಉದ್ವಿಗ್ನತೆಯನ್ನು ಹೆಚ್ಚಿಸುವಂತಹ ಕೆಲಸಕ್ಕೆ ಕೈ ಹಾಕದೇ ಇದ್ದರೂ ಪಾಕಿಸ್ತಾನ ಶುರು ಮಾಡಿಕೊಂಡಿರೋದೇ ಯುದ್ಧದ ರೀತಿಯ ಒಂದು ಸನ್ನಿವೇಶವನ್ನು ಅದು ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ. ಹಾಗಾದರೆ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಇದು? ಅಂತಾರಾಷ್ಟ್ರೀಯ ಸಮುದಾಯಗಳ ಕಡೆಯಿಂದ ಶಭಾಷ್ ಪಾಕಿಸ್ತಾನ ಅಂತ ಯಾರೂ ಹೇಳ್ತಾ ಇಲ್ಲ, ಯಾರು ಅದ್ಭುತ ಕೆಲಸ ಮಾಡ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ, ಬೇಡ ಬೇಡ ಅಂತಲೇ ಹೇಳ್ತಾ ಇರೋದು. ಭಾರತಕ್ಕೂ ಕೂಡ ಈ ಯುದ್ಧ ಬೇಕಿಲ್ಲ. ಇದರ ನಡುವೆ ಬಲೂಚಿಸ್ತಾನದಲ್ಲಿ ಅನೇಕರ ಅಕೌಂಟ್ಗಳು ಗಮನಿಸ್ತಾ ಇದ್ವಿ ನಾವು. ಅವ್ರದ್ದೇ ಒಂದು ಫ್ಲ್ಯಾಗನ್ನು ಹಾರಿಸ್ಕೊಂಡು ಸ್ವತಂತ್ರರಾಗಿದ್ದೇವೆ ನಾವು, ದಯವಿಟ್ಟು ವಿಶ್ವದ ದೊಡ್ಡ ದೊಡ್ಡ ದೇಶಗಳು, ವಿಶ್ವದ ಸಮುದಾಯ ನಮ್ಮ ಈ ಸ್ವಾತಂತ್ರ್ಯವನ್ನು ಮಾನ್ಯ ಮಾಡಿ, ನಾವು ಅನ್ಯಾಯಕ್ಕೊಳಗಾಗಿದ್ದಂಥವರು, ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸಿ, ನಮಗೊಂದು ಸ್ಥಾನಮಾನ ಕೊಡಿ ಜಾಗತಿಕ ಮಟ್ಟದಲ್ಲಿ ಅಂಥೇಳಿ ಬಲೂಚಿಸ್ತಾನದವರು ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿನ ಅವರು ಒಂದು ರಾಷ್ಟ್ರಗೀತೆ ಮಾಡ್ಕೊಂಡಿದ್ದಾರೆ, ರಾಷ್ಟ್ರಧ್ವಜ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಹಿಂಗ್ಲಾಜಿ ಮಾತಾ ಅಂಥೇಳಿ ಇದಕ್ಕೆ ದೊಡ್ಡ ಒಂದು ದೇವಸ್ಥಾನ ಅಲ್ಲಿ. ನಿಮಗೆ ನೆನಪಿರಲಿ, 2 ದಿನಗಳ ಹಿಂದೆ ಬಲೂಚಿಸ್ತಾನದ ಹಿಂಗ್ಲಾಜಿ ಮಾತಾ ಟೆಂಪಲಲ್ಲಿ ದೊಡ್ಡ ಮಟ್ಟದ ಒಂದು ಜಾತ್ರೆ ನಡೆದಿದೆ. ಇದಕ್ಕೆ ಇಲ್ಲಿ ಯುದ್ಧದ ಸನ್ನಿವೇಶ ಇತ್ತಲ್ಲ, ಬರೋರಿದ್ದರೆ ಬಂದುಬಿಡಿ ಇಲ್ಲಿಗೆ, ಬರೋರಿದ್ದರೆ ಪಾಕಿಸ್ತಾನದವರಲ್ಲಿ ಯಾರಾದರೂ ಹಿಂದೂಗಳಿದ್ದರೆ ಈ ಕಡೆ ಬನ್ನಿ, ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನೀವ್ಯಾರೂ ನಂಬಲಿಕ್ಕಿಲ್ಲ. ಈ ಜಾತ್ರೆಗೆ ಸೇರಿದಂಥ ಜನ ಎಷ್ಟು ಗೊತ್ತಾ? 2 ಲಕ್ಷ ಜನ. ಈ ಜಾತ್ರೆಗೆ ಸೇರಿದ್ದ ಜನ 2 ಲಕ್ಷ ಜನ. ಹಿಂಗ್ಲಾಜಿ ಮಾತಾ ಅನ್ನುವುದು ಆ ಕಡೆಯ ಆ ಭಾಗದ ಅತಿ ದೊಡ್ಡ ಶಕ್ತಿಶಾಲಿ ದೇವತೆಯ ಒಂದು ದೇವಸ್ಥಾನ ಅಲ್ಲಿದೆ. ಇದಕ್ಕೆ ಬರೀ 2 ದಿನಗಳ ಹಿಂದಿನ ಪಿಕ್ಚರ್ನ ವಿಡಿಯೋಸ್ ನಾವು ನಿಮಗೆ ತೋರಿಸ್ತಾ ಇರೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಬಲೂಚ್ನಲ್ಲಿ ಹಿಂದೂಗಳನ್ನು ಕರೆಯುವಂಥ ಸಂಪ್ರದಾಯ ಇದೆ, ಹಿಂದೂಗಳಲ್ಲಿ ಹೋಗುವಂತಹ ಸಂಪ್ರದಾಯ ಕೂಡ ಇದೆ. ಇದಾದ ಮೇಲೆ ಬಲೂಚರು ಆಲ್ರೆಡಿ ನಾವು ಇಂಡಿಪೆಂಡೆಂಟ್ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವ್ರ ಮಾನ್ಯತೆ ಕೊಡೋದು ಬಿಡೋದು ನೆಕ್ಸ್ಟ್ ಲೆವೆಲ್, ಅದು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ ಈಗ ಬಲೂಚ್ ಕಡೆ ನೋಡುತ್ತಾ, ಈಗ ತಾಲಿಬಾನಿಗಳ ಕಡೆ ನೋಡುತ್ತಾ, ಅಥವಾ ಭಾರತ ಮತ್ತು ಪಾಕಿಸ್ತಾನದ ಗಡಿ ಅಂತ ಇದೆಯಲ್ಲ ಈ ಕಡೆ ನೋಡುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಈ ಒಂದು ತ್ರಿಶೂಲ ವ್ಯೂಹದಲ್ಲಿ ಸಿಕ್ಕಾಕೊಂಡು ಪಾಕಿಸ್ತಾನ ಹೇಗೆ ವಿಲವಿಲ ಅಂತ ಇದೆ. ಇದರ ಮಧ್ಯೆ ಭಾರತ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಇವತ್ತು ಒಂದು ಪ್ರೆಸ್ ಮೀಟನ್ನು ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಈ ಶೆಲ್ ದಾಳಿಯಲ್ಲಿ 14 ಜನ ಅಮಾಯಕರು ತೀರ್ಕೊಂಡಿದ್ದಾರೆ. ನಾವು ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದರೆ ಅವರು ನಮ್ಮ ಹಳ್ಳಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರು ಹಳ್ಳಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸಾಮಾನ್ಯ ಜನರನ್ನು ಕೊಲ್ತಾ ಇದ್ದಾರೆ ಅಂಥೇಳಿ ಭಾರತ ವಿಶ್ವ ಸಮುದಾಯಕ್ಕೆ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದೆ. ನೋಡಿ, ಭಾರತ ತಾನೇನು ಮಾಡ್ತಾ ಇದೆ, ತನ್ನ ನಡೆ ಏನೇನು ನಡೆದಿದೆ ಅಂಥೇಳಿ ಎವ್ರಿ ಡೇ ಒಂದು ಅಪ್ಡೇಟನ್ನು ಇಡೀ ವಿಶ್ವಕ್ಕೆ ಕೊಡ್ತಾ ಇದೆ. ವೆರಾಸ್ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಅಪ್ಡೇಟ್ ಕೊಡೋದಿರಲಿ, ಅಲ್ಲಿ ಯಾರೋ ಸಂಸದ ನೋಡಿದ್ರೆ ಪಾಕಿಸ್ತಾನದಲ್ಲಿ ಗೊಳೋ ಅಂತ ಅಳ್ತಾ ಇರೋದು, ಅಯ್ಯೋ ನಮ್ಮನ್ನು ಕಾಪಾಡಿ, ಹೀಗಾಗೋದು ಬೇಡ ಅಂಥೇಳಿ ಒಂದೇ ಒಂದು ಹೀಗೆ ನಡೆದಿದೆ, ಹೀಗೆ ನಡೀತಾ ಇದೆ, ನಾವು ಹೀಗೆ ಮಾಡ್ತಾ ಇದ್ದೀವಿ, ಈ ಒಂದು ಮಾತು ಇಲ್ಲಿವರೆಗೂ ಪಾಕಿಸ್ತಾನದ ಕಡೆಯಿಂದ ಬಂದಿಲ್ಲ. ಇದೇ ಪಾಕಿಸ್ತಾನದ ಪ್ರಧಾನಿಯನ್ನು ಪಾಶ್ಚಾತ್ಯ ದೇಶದ ಒಬ್ಬರು ನಿರೂಪಕಿ ಕ್ವಶನ್ ಕೇಳ್ತಾ ಇದ್ರು, ಅದೇನೋ ನೀವು 5 ಜೆಟ್ಗಳನ್ನು ಹೊಡೆದು ಹಾಕ್ಬಿಟ್ಟಿದ್ದೀರಂತಲ್ಲ, ಎಲ್ಲಿ ಏನು ಕಥೆ, ಪ್ರೂಫ್ ಇದೆಯಾ ಅಂತ ಕೇಳಿದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಧಾನಿ ಏನು ಹೇಳಬೇಕು? ಸೋಷಿಯಲ್ ಮೀಡಿಯಲ್ಲೇ ಸಿಗ್ತಾ ಇದೆ ನೋಡಿ, ಅದೇ ಪ್ರೂಫ್ ಅಂದಿತ್ತು. ಒಂದು ದೇಶ ಜವಾಬ್ದಾರಿಯುತ. ಈಗ ನಮ್ಮ ದೇಶದಲ್ಲೂ ಕೂಡ ಈ 3 ಜನ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಸೋಷಿಯಲ್ ಮೀಡಿಯಾದಿರೋ ತೋರಿಸ್ಕೊಂಡು ಹೇಳಿದ್ರ ಅವರು, ನೋ,
ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಬಂದಿರೋರು ಯಾವ್ಯಾವ ಪ್ರದೇಶಗಳು ಏನೇನಾಗಿದೆ ಅಂಥೇಳಿ. ಸೊ ಹೀಗಿದ್ದಾಗ ಈ ಪಾಕಿಸ್ತಾನದ ಮುಂದಿನ ಕಥೆ ಏನು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಆನಂತರದಲ್ಲಿ ಕೆ ಅರ್ಕೇಶ್ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ IGP CRPF. ಅರ್ಕೇಶ್ ಸರ್, ಸ್ವಾಗತ ತಮಗೂ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು BS ಸುದರ್ಶನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ತಮಗೂ ಕೂಡ ಈ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಸುನಿಲ್ ಅವರಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ. ಸುನಿಲ್, ಈಗ ಈ ಒಂದು ವಾರ್ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಭಾರತ ಅಂತೂ ಇದನ್ನು ವಾರ್ ಅಂತ ಎಲ್ಲೂ ಕರೆದಿಲ್ಲ, ಉಗ್ರಗಾಮಿಗಳ ವಿರುದ್ಧದ ಕಾರ್ಯಾಚರಣೆ ಅಂತ ನಾವು ಕರೆದಿರೋದು. ನಾವೆಲ್ಲೂ ಪಾಕಿಸ್ತಾನದ ಮೇಲೆ ವಾರ್ ಮಾಡ್ತಾ ಇದ್ದೀವಿ ಅಂತ ಕರೆದಿಲ್ಲ. ಬಟ್ ಪಾಕಿಸ್ತಾನ ಸೇನೆ ಮೇಲೆ ಬಂದರೂ ಬರಲಿ, ನೋ ಇಶ್ಯೂ. 14 ಜನ ಅಮಾಯಕರನ್ನು ಕೊಲ್ಲೋದು, ಸಿಖ್ಖರನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು, ಗ್ರಾಮಗಳಲ್ಲಿ ಜನಗಳ ಮೇಲೆ ಬಾಂಬೆಸ್ಬಿಡೋದು, ಅಂದರೆ ಆ ಒಂದು ದೇಶಕ್ಕೆ ನಾನು ಏನೋ ಮಾಡ್ತಾ ಇದ್ದೀನಿ, ಭಾರತಕ್ಕೆ ನಾನೇನೋ ಡ್ಯಾಮೇಜ್ ಮಾಡ್ತಾ ಇದ್ದೀನಿ. ಒಂದಲ್ಲ ಅಷ್ಟು ಹಳ್ಳಿಗಳಿಗೆ ನೀವು ಬಾಂಬ್ ಹಾಕೋದ್ರಿಂದ, ಮಿಸೈಲ್ ಅಟ್ಯಾಕ್ ಮಾಡೋದ್ರಿಂದ, ಅಮಾಯಕರನ್ನ ಸಾಯಿಸೋದ್ರಿಂದ ಮಂದಿರದ ಮೇಲೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಅಮೃತ್ ಅಂದರೆ ಈ ಕಡೆ ಪಂಜಾಬಿಗಳ ಒಂದು ಮಂದಿರದ ಮೇಲೆ ಅಲ್ಲೆಲ್ಲ ಸೇವೆ ಎಲ್ಲ ಮಾಡ್ತಾ ಇದ್ರಂತೆ. ಒಂದು 20 ವರ್ಷ ಭಾರತದ ಸೇನೆಗೆ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು ಕೊಂದು ಹಾಕಿದ್ರೆ ಇವತ್ತು. ಹೌದು, ನಿರಾಯುಧ. ಆ ವ್ಯಕ್ತಿಯನ್ನು ಈಗ ಗನ್ ಹಿಡ್ಕೊಂಡು ನಿಂತಿರಲಿಲ್ಲ, ಅಲ್ಲಿ ಮಂದಿರದಲ್ಲಿ ಸೇವೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಪಾಕಿಸ್ತಾನಕ್ಕೆ ಜಾಗತಿಕ ಸಮುದಾಯದ ಮುಂದೆಯೋ ಅಥವಾ ತನ್ನ ದೇಶದ ಜನಗಳ ಮುಂದೆಯೋ ನಾನು ಭಾರತಕ್ಕೆ ಹಾನಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ತಕ್ಕಂಥ ಧಾವಂತ ಇದೆಯಾ ಇಲ್ಲಿ ಅಂತ? ಖಂಡಿತವಾಗ್ಲೂ. ಫಸ್ಟ್ಲಿ ಇವತ್ತು ಐ ವಾಂಟ್ ಟು ಸ್ಟಾರ್ಟ್ ಬೈ ಪೇಯಿಂಗ್ ಮೈ ಸಿನ್ಸಿಯರ್ ಕಾಂಡೋಲೆನ್ಸಸ್ ಟು ನಮ್ಮ 16 ಜನ ನಮ್ಮ ಇಂಡಿಯನ್ಸ್ ಪೂಂಚ್ ಶೆಲ್ಲಿಂಗಲ್ಲಿ ಇವತ್ತು ಏನು ಹುತಾತ್ಮರಾಗಿದ್ದಾರೆ. ನಾನು ಅವ್ರನ್ನ ಹುತಾತ್ಮರು ಅಂತಲೇ ಕರಿತೀನಿ, ಯಾಕಂದರೆ ಯಾವ ರೀತಿ ಪಹಲ್ಗಾಮಲ್ಲಿ ಅಟ್ಯಾಕ್ ಆದಾಗ 26 ಜನ ನಮ್ಮ 26 ಜನ ನಮ್ಮ ಸಿಟಿಸನ್ಸ್ ಯಾವ ರೀತಿ ಅವ್ರನ್ನ ನಾವು ಇವತ್ತು ಅದೇ ಸ್ಥಾನ ಕೊಡಬೇಕು. ಇವರು ಕೂಡ ಅದೇನೆ, ಒಂದು ಶತ್ರು ರಾಷ್ಟ್ರದ ಒಂದು ಅಗ್ರೆಷನಿಂದ ಇವರ ಪ್ರಾಣಗಳು ಇವತ್ತು ಹೋಗಿದೆ. ಸೊ ನಾವು ಅವ್ರನ್ನ ಹುತಾತ್ಮರು ಅಂತಲೇ ಕರಿಬೇಕು. ಅವರಿಗೆ ಮತ್ತು ಅವರ ಫ್ಯಾಮಿಲೀಸ್ಗೆ ಸಿನ್ಸಿಯರ್ ಕಾಂಡೋಲೆನ್ಸಸ್ ಆ್ಯಂಡ್ ವಿ ಆರ್ ವಿತ್ ಯು. ನಾವೆಲ್ಲರೂ ಆ್ಯಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ವಿ ಆರ್ ಆಲ್ ವಿತ್ ಯು. ಧೈರ್ಯವಾಗಿರಿ. ಆ್ಯಂಡ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್, ಇದು ಒಂದು ಹಂತ ತಲುಪ್ತಿರುತ್ತೆ. ಇವಾಗ ಆ ನಿರ್ಣಾಯಕ ಹಂತಕ್ಕೆ ನಮ್ಮ ದೇಶ ಬಂದಿದೆ. ಓಕೆ. ಸೆಕೆಂಡ್ಲಿ, ಕಂಗ್ರ್ಯಾಚುಲೇಷನ್ಸ್ ಬಲೂಚಿಸ್ತಾನ್. ಓಕೆ. ಬಿಕಾಸ್ ಇವತ್ತು ನಾವು ಏನು ನೋಡಿದ್ವಿ, ದಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಸಿಗ್ನಿಫಿಕೆನ್ಸ್. ಮಿರ್ಯಾರ್ ಬಲೂಚ್ ಅಂತ ಬಲೂಚಿಸ್ತಾನ್ ಆಕ್ಟಿವಿಸ್ಟ್. ಇವಾಗ ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಏನು ತೋರಿಸಿದ್ರಿ, ಅವರು ದುರ್ಗಾ ಮಾತೆ ಇದನ್ನು ಒಂದು ಹಿಂಗ್ಲಾಜ್ ಮಾತಾ ಇದನ್ನು ತೋರಿಸಿ ಆ ದೇವಸ್ಥಾನದ ವಿಡಿಯೋ ಹಾಕಿ ನಮ್ಮ ಮಾತೆ ಮಂತ್ರ ಹಾಕಿ ಬಲೂಚಿಸ್ತಾನದಿಂದ ಇನ್ವಿಟೇಷನ್ಸ್ ಬರ್ತಿದೆ, ಏನು ನೀವು ಬನ್ನಿ. ಸೆಕೆಂಡ್ಲಿ, ನಮಗೆ ಇಂಡಿಯಾ ಫಸ್ಟ್, ನೀವು ನಮ್ಮನ್ನು ರೆಕಗ್ನೈಸ್ ಮಾಡಿ. ಈಗ ನಾವು ಇಂಡಿಪೆಂಡೆಂಟ್, ನೀವು ನಮ್ಮನ್ನು ರೆಕಗ್ನೈಸ್ ಮಾಡಿ. ಸೆಕೆಂಡ್. ಥರ್ಡ್ಲಿ, ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನೂ ಅವ್ರು ಕೇರ್ತಿದೆ. ಪಾಕಿಸ್ತಾನ ಅಂತ ಒಂದು ಇತ್ತು, ಈಗಿಲ್ಲ, ಈಗಿರೋದು ಬಲೂಚಿಸ್ತಾನ. ದ ಹೆವೆನ್ ಆನ್ ಅರ್ತ್ ಬಲೂಚಿಸ್ತಾನ್ ಅಂತ ಅವರು ಮಿರ್ಯಾರ್ ಬಲೂಚ್ ಟ್ವೀಟ್ ಮಾಡಿದ್ದಾರೆ. ನಾವು ಅವರ ಧ್ವಜ ಹಾರಿದೆ, ಅವ್ರದ್ದೇ ರಾಷ್ಟ್ರಗೀತೆನ ಅವ್ರು ಇವತ್ತು ಹಾಡ್ತಾ ಇದ್ದಾರೆ. ಸೊ ನಾನು 3 days ಮುಂಚೆ ನಾನು ಇದೇ ಡಿಬೇಟಲ್ಲಿ ನಾನು ಒಂದ್ಸಲ ಹೇಳಿದೆ ನಿಮಗೆ, ಬಲೂಚಿಸ್ತಾನ್ ವಾಸ್ ಜಸ್ಟ್ ಫ್ಯೂ ಡೇಸ್ ಅವೇ ಫ್ರಮ್ ಡಿಕ್ಲೇರಿಂಗ್ ಇಟ್ ಸೆಲ್ಫ್ ಆಸ್ ಆನ್ ಇಂಡಿಪೆಂಡೆಂಟ್ ನೇಷನ್. ಪ್ರಾಬಬ್ಲಿ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇಲ್ಲಿ ಏನು ನಡೀತಿದೆ ಇನ್ ದ ಹೀಟ್ ಆಫ್ ವಾಟ್ ಎವರ್ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಏನು ನಡೀತಿದೆ ಅದರ ಮಧ್ಯದಲ್ಲಿ ಸ್ವಲ್ಪ ಇದು ಕ್ಲೌಡೆಡ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, something big has happened for Balochistan, which is very good. Now coming to the question, ಈಗ ನೀವೇನು ಕೇಳಿದ್ರಿ, ಪಾಕಿಸ್ತಾನ ಯಾವುದೋ ಒಂದು ರೀತಿ ಧಾವಂತದಲ್ಲಿದೆ, ದಟ್ ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಟು ಇಂಡಿಯಾ. ಇಲ್ಲಿ ಒಂದು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಲೆಟ್ಸ್ ಸಿ, ನಾವು ಈಗ ರೀಸೆಂಟಾಗಿ ಎಲ್ಲ ಟೆರರಿಸ್ಟ್ ಅಟ್ಯಾಕ್ಸಲ್ಲಿ ನಾವು ಏನೇನು ಮಾಡ್ತಾ ಬಂದ್ವಿ ಅಂತ ಒಂದು ಕ್ರೊನಾಲಜಿ ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ಲಿ ಹುಡಿ ಅಟ್ಯಾಕ್ ಆಯಿತು, ನಾವು ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿದ್ವಿ. ಯಾವ ಪಾಕಿಸ್ತಾನದ ಪೋಸ್ಟ್ಗಳಿಗೆ ಸ್ಪೆಷಲ್ ಫೋರ್ಸಸ್ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವು ಇನ್ ಅ ಸ್ಮಾಲ್ ಸ್ಕೇಲ್, ದೇ ವರ್ ಪ್ಯೂನಿಟಿವ್ ಅಟ್ಯಾಕ್ಸ್. ಮ್ಯಾಕ್ಸಿಮಮ್ ನಾವು ಒಳಗಡೆ ಹೋಗಿದ್ದು 9 kilometers. ಸೆಕೆಂಡ್ಲಿ, ಬಾಲಾಕೋಟ್ ಅಟ್ಯಾಕ್ ಆಯಿತು. ಬಾಲಾಕೋಟ್ ಅಟ್ಯಾಕಲ್ಲಿ ನಾವು ಒಳಗಡೆ ಹೋಗಿ ಇಂಡಿಯನ್ ಏರ್ಫೋರ್ಸ್ ಬಾಂಬ್ ಮಾಡಿ ಬಂದಿದ್ದು, ಇಟ್ ವಾಸ್ 65 kilometers. ಇವತ್ತು ನಿನ್ನೆ ರಾತ್ರಿ ಏನು ನಡೆದಿದೆ, ನಿನ್ನೆ ಬೆಳಗಿನ ಜಾವ 1 ಗಂಟೆಯಲ್ಲಿ ವಿ ವೆಂಟ್ ಇನ್ಸೈಡ್ 100 kilometers. ಆ್ಯಂಡ್ ಎಷ್ಟು ಜಾಗಗಳಿಗೆ ನಾವು ಹೊಡೆದ್ವಿ. ದಿಸ್ ಈಸ್ ನಾಟ್ ಜಸ್ಟ್ ಅನ್ ಅಟ್ಯಾಕ್,
ಇದು ಕಲ್ಚರಲ್ ಶಿಫ್ಟ್ ಆಸ್ ಫಾರ್ as ದ ಮಿಲಿಟರಿ ಕಲ್ಚರ್ ಇಸ್ ಕನ್ಸರ್ಡ್ ಆ್ಯಂಡ್ ಡಾಕ್ಟ್ರೀನ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಿದ್ರೆ ನಾವು ಹಿಂದೆ ಏನಿತ್ತು ಅದನ್ನೆಲ್ಲ ವಿ ಹ್ಯಾವ್ ಆಲ್ರೆಡಿ ಸ್ಟ್ರೆಡೆಡ್ ಇಟ್ ಔಟ್. ಇನ್ನು ಅದೇ ರೀತಿ ಇರಲ್ಲ. ಇದು ಯಾವ ರೀತಿ ಇರುತ್ತೆ ಮುಂದೆ ಅಂತ ಹೇಳಿದ್ರೆ, ನೆನ್ನೆ ಅವ್ರಿಗೆ ಅನಿಸಿತು ಪಾಕಿಸ್ತಾನದವರಿಗೆ ಒಂದ್ಸಲ ಬಂದ್ರು ಹೊಡೆದ್ರು ಹೋಗ್ಬಿಟ್ರು. ಇದಕ್ಕೆ ಫರ್ದರ್ ನಾನು ಮಾತಾಡ್ತೀನಿ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗ್ ಡಿಪ್ಲೀಟ್ ಆಗಿದೆ ಅಂತ. ಬಟ್ ಒಂದೊಂದು ಅಟ್ಯಾಕ್ ಕೂಡ ಇನ್ಮೇಲೆ ಇದೇ ರೀತಿ ರಿಟಾಲಿಯೇಷನ್ ನಡೆಯುತ್ತೆ. ಯಾವ ರೀತಿ ಇಸ್ರೇಲ್ ಹೊಡಿಯತ್ತಲ್ಲ ಇದಕ್ಕೆ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಪ್ರತಿಯೊಂದು ಇನ್ನ ಇದೇ ರೀತಿ ಆಗುತ್ತೆ. ದಿಸ್ ಇಸ್ ಎ ಮೂಮೆಂಟ್ ಆಫ್ ಟ್ರೂತ್. Fine. ನಮ್ಮ ಡಾಕ್ಟ್ರಿನ್ ಶಿಫ್ಟ್ ಆಗಿದೆ.